ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಟ್ರಯಲ್ ಬ್ಯಾಲೆನ್ಸಲ್ಲಿ ಯಾವುದನ್ನು ಡೆಬಿಟ್ ತೊಗೋಬೇಕು, ಯಾವುದನ್ನು ಕ್ರೆಡಿಟ್ ತೊಗೋಬೇಕು ಅಂತ ತೋರಿಸ್ತೀನಿ. ಇದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಒಬ್ಬರು ಕೇಳಿದರು, ಯಾವುದು ಡೆಬಿಟ್ಟು ಯಾವುದು ಕ್ರೆಡಿಟು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿ ಸರ್ ಅಂತ. ಅದಕ್ಕಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಫ್ರಮ್ ದಿ ಫಾಲೋಯಿಂಗ್ ಬ್ಯಾಲೆನ್ಸಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದಿ ಬುಕ್ಸ್ ಆಫ್ ಎ ಟ್ರೇಡರ್, ಪ್ರಿಪೇರ್ ಟ್ರಯಲ್ ಬ್ಯಾಲೆನ್ಸ್ ಆ್ಯಸ್ ಆನ್ 31st March 2006. ಪರ್ಟಿಕ್ಯುಲರ್ಸ್ ಅಮೌಂಟ್: ಕ್ಯಾಶ್ ಇನ್ ಹ್ಯಾಂಡ್ 4200, ಕ್ಯಾಶ್ ಎಟ್ ಬ್ಯಾಂಕ್ 16,800. ಈ ಥರ ಇದೆ. ಇದನ್ನು ನಾನು ಈ ಐಟಮ್ಗಳನ್ನು ಡೆಬಿಟ್ ಕ್ರೆಡಿಟ್ ಕ್ಲಾಸಿಫಿಕೇಷನ್ ಮಾಡಿದ್ದೀನಿ, ಟ್ರಯಲ್ ಬ್ಯಾಲೆನ್ಸ್ ಪ್ರಿಪೇರ್ ಮಾಡಿದ್ದೀನಿ. ಅದನ್ನು ತೋರಿಸ್ತೀನಿ ನೋಡಿ. ಟ್ರಯಲ್ ಬ್ಯಾಲೆನ್ಸ್ ಆ್ಯಸ್ ಆನ್ 31st March 2006. ಓಕೆ, ಕ್ಯಾಶ್ ಇನ್ ಹ್ಯಾಂಡ್ 4200 ಡೆಬಿಟ್ ಬ್ಯಾಲೆನ್ಸಲ್ಲಿ ತೋರಿಸಿದ್ದೀನಿ. ಯಾಕೆ? ಕ್ಯಾಶ್ ಇನ್ ಹ್ಯಾಂಡ್ ಅದು ಅಸೆಟ್, ಕರೆಂಟ್ ಅಸೆಟ್ ಅಲ್ವಾ? ಅಸೆಟ್ಟಿನ ಬ್ಯಾಲೆನ್ಸ್ಗಳು ಡೆಬಿಟ್ ಬ್ಯಾಲೆನ್ಸ್ ಆಗಿರ್ತವೆ. ಇದನ್ನು ನೀವು ತಿಳ್ಕೊಬಿಡಿ. ಯಾವುದಾದ್ರು ಅಸೆಟ್ಟು ಅನ್ನೋದನ್ನು ನೀವು ತಿಳ್ಕೊಬೇಕು. ಯಾವುದಾದ್ರು ಅಸೆಟ್ಟು ಯಾವುದಾದ್ರು ಲಯಬಿಲಿಟಿ ಅನ್ನೋದು ನಿಮಗೆ ಗೊತ್ತಾಗ್ಬಿಟ್ರೆ ಅವಾಗ ಈಸಿ ಆಗ್ತದೆ. ಸೊ ಅಸೆಟ್ಗಳ ಬ್ಯಾಲೆನ್ಸು ಡೆಬಿಟ್ ಬ್ಯಾಲೆನ್ಸ್ ಆಗಿರ್ತದೆ, ಲಯಬಿಲಿಟೀಸ್ಗಳ ಬ್ಯಾಲೆನ್ಸು ಕ್ರೆಡಿಟ್ ಬ್ಯಾಲೆನ್ಸ್ ಆಗಿರ್ತದೆ. ಇದನ್ನು ತಿಳ್ಕೊಬೇಕು ನೀವು. ಹಾಗಾಗಿ ಕ್ಯಾಶ್ ಇನ್ ಹ್ಯಾಂಡು ಕರೆಂಟ್ ಅಸೆಟ್ 4200, ಕ್ಯಾಶ್ ಎಟ್ ಬ್ಯಾಂಕ್ ಕರೆಂಟ್ ಅಸೆಟ್ 16,800, ಬಿಲ್ಸ್ ರಿಸೀವಬಲ್ ಇದು ಕರೆಂಟ್ ಅಸೆಟ್ 18,000. ಇವೆಲ್ಲ ಡೆಬಿಟ್ ಬ್ಯಾಲೆನ್ಸು, ಅಸೆಟ್ಗಳು. ಹಾಗಾಗಿ ಬಿಲ್ಸ್ ಪೇಯಬಲ್ 16,000 ಕ್ರೆಡಿಟ್ ಬ್ಯಾಲೆನ್ಸ್. ಯಾಕೆ? ಬಿಲ್ಸ್ ಪೇಯಬಲ್ ಕರೆಂಟ್ ಲಯಬಿಲಿಟಿ. ಹಾಗಾಗಿ ಈ ಕ್ಲಾಸಿಫಿಕೇಷನ್ನು ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಯಾವುದು ಕರೆಂಟ್ ಅಸೆಟ್, ಯಾವುದು ಕರೆಂಟ್ ಲಯಬಿಲಿಟಿ, ಯಾವುದು ಅಸೆಟ್ಟು, ಯಾವುದು ಲಯಬಿಲಿಟಿ ಅನ್ನೋದು. ಇದನ್ನು ನೀವು ಕರೆಕ್ಟಾಗಿ ಕಲ್ತ್ಕೊಳ್ಬೇಕು. ಆಗ ಮಾತ್ರ ನಿಮಗೆ ಟ್ರಯಲ್ ಬ್ಯಾಲೆನ್ಸ್ ಈಸಿಯಾಗಿ ಮಾಡೋಕ್ಕೆ ಬರುತ್ತೆ. ಸನ್ಡ್ರಿ ಕ್ರೆಡಿಟಾರ್ಸ್ 32,400 ಇದು ಕ್ರೆಡಿಟ್ ಬ್ಯಾಲೆನ್ಸ್. ಯಾಕೆಂದರೆ ಸನ್ಡ್ರಿ ಕ್ರೆಡಿಟರ್ಸು ಲಯಬಿಲಿಟಿ, ಸನ್ಡ್ರಿ ಡೆಟರ್ಸು ಅಸೆಟ್ಟು, ಡೆಬಿಟ್ ಬ್ಯಾಲೆನ್ಸು. ಹಾಗಾಗಿ ಕ್ಯಾಪಿಟಲ್ ಸನ್ಡ್ರಿ ಡೆಟರ್ಸು ಕರೆಂಟ್ ಅಸೆಟ್, ಸನ್ಡ್ರಿ ಕ್ರೆಡಿಟರ್ಸ್ ಕರೆಂಟ್ ಲಯಬಿಲಿಟಿ. ಕ್ಯಾಪಿಟಲ್ 50,000. ಕ್ಯಾಪಿಟಲು ಲಯಬಿಲಿಟಿ ಸೈಡಲ್ಲಿ ನಾವು ಫಸ್ಟ್ ತೋರಿಸ್ತೀವಿ ಬ್ಯಾಲೆನ್ಸ್ ಶೀಟಲ್ಲಿ ಅಲ್ವಾ? ಕ್ಯಾಪಿಟಲು ಒಬ್ಬ ಬಿಸ್ನೆಸ್ಸಿಗೆ ದುಡ್ಡು ಹಾಕಿದ ಅಂದರೆ ಕ್ಯಾಶ್ ಅಕೌಂಟ್ ಡೆಬಿಟ್ಟು, ಕ್ಯಾಪಿಟಲ್ ಅಕೌಂಟ್ ಜರ್ನಲ್ ಎಂಟ್ರಿ. ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ 50,000, ಕ್ಯಾಶ್ ಅಕೌಂಟು ಡೆಬಿಟ್ ಆಗುತ್ತೆ. ಕ್ಯಾಪಿಟಲ್ ಕ್ರೆಡಿಟ್ ಬ್ಯಾಲೆನ್ಸ್. ಡ್ರಾಯಿಂಗ್ಸ್ 18,000. ಡ್ರಾಯಿಂಗ್ಸ್ 18,000 ಇದು ಡ್ರಾಯಿಂಗ್ಸ್ ಅನ್ನೋದು ಕ್ಯಾಪಿಟಲಿಂದ ನಾವು ಡಿಡಕ್ಟ್ ಮಾಡ್ತೀವಿ ಓನರು ವಿತ್ಡ್ರಾ ಮಾಡಿದರೆ ಅಮೌಂಟನ್ನು. ಹಾಗಾಗಿ ಇದು ಡೆಬಿಟ್ ಬ್ಯಾಲೆನ್ಸ್. ಕ್ಯಾಪಿಟಲ್ ಲೆಸ್ ಡ್ರಾಯಿಂಗ್ಸ್ ಅಂತ ಮಾಡ್ತೀವಿ ಅಲ್ವಾ? ಹಾಗಾಗಿ ಡ್ರಾಯಿಂಗ್ಸ್. ಸೊ ಇದನ್ನು ನಾವು ಕಾಂಟ್ರಾ ಲಯಬಿಲಿಟಿ ಅಕೌಂಟ್ ಅಂತಲೂ ಕರಿಬೋದು. ಓಕೆ, ಸೇಲ್ಸ್ ಕ್ರೆಡಿಟ್ ಬ್ಯಾಲೆನ್ಸ್. ಸೇಲ್ಸು ಅಸೆಟ್ ಲಯಬಿಲಿಟಿನ ಅಂತ ನೀವು ಕೇಳ್ಬೋದು. ಆದರೆ ಸೇಲ್ಸು ನಾವು ಇನ್ಕಮ್ ಸ್ಟೇಟ್ಮೆಂಟಲ್ಲಿ ತೋರಿಸ್ತೀವಿ, ಇದನ್ನು ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸಲ್ಲ ನಾವು ಅಸೆಟ್ ಆ್ಯಂಡ್ ಲಯಬಿಲಿಟಿ ಅಂತ. ಯಾಕೆಂದರೆ ಇದನ್ನು ನಾವು ಸೇಲ್ಸು ಲೆಸ್ ಪರ್ಚೇಸಸ್ ಆ್ಯಂಡ್ ಎಕ್ಸ್ಪೆನ್ಸಸ್ ಮಾಡಿ ಪ್ರಾಫಿಟ್ ಕಂಡುಹಿಡಿದು ಅದನ್ನು ನಾವು ಬ್ಯಾಲೆನ್ಸ್ ಶೀಟಿಗೆ ತರ್ತೀವಿ, ಪ್ರಾಫಿಟನ್ನು ರಿಟೈನ್ಡ್ ಅರ್ನಿಂಗ್ಸ್ ಆಗಿ. ಸೊ ಇದು ಆಪ್ರೇಟಿಂಗ್ ಆ್ಯಕ್ಟಿವಿಟಿ. ಹಾಗಾಗಿ ಸೇಲ್ಸ್ 1,05,000 ಕ್ರೆಡಿಟ್ ಬ್ಯಾಲೆನ್ಸ್. ಯಾಕೆ? ಸೇಲ್ಸಿನ ಜರ್ನಲ್ ಎಂಟ್ರಿಯನ್ನು ತಿಳ್ಕೊಬೇಕು ನೀವು. ಸೇಲ್ಸಿನ ಜರ್ನಲ್ ಎಂಟ್ರಿಯನ್ನು ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಸೇಲ್ಸ್ ಅಕೌಂಟ್. ಸೇಲ್ಸ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ ಅಲ್ವಾ? ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಸೇಲ್ಸ್ ಅಕೌಂಟ್. ಆನಂತರ ಏನಾಗುತ್ತೆ? ಸೇಲ್ಸ್ ಅಕೌಂಟ್ ಕ್ರೆಡಿಟ್ ಆಗಿದ್ದು ಟ್ರೇಡಿಂಗ್ ಅಕೌಂಟ್ ಈಸ್ ಕ್ರೆಡಿಟೆಡ್ ಬೈ ಸೇಲ್ಸ್ ಆಗುತ್ತೆ. ಸೇಲ್ಸ್ ಅಕೌಂಟಿನ ಬ್ಯಾಲೆನ್ಸು ಪಿ ಆ್ಯಂಡ್ ಎಲ್ ಆ್ಯಂಡ್ ಟ್ರೇಡಿಂಗ್ ಅಕೌಂಟಿಗೆ ನಾವು ರಿಲೀಸ್ ಮಾಡ್ತೀವಿ. ಹಾಗಾಗಿ ಇನ್ಕಮ್ಸ್ ಏನಿದ್ದರೂ ಅದನ್ನು ನಾವು ಕ್ರೆಡಿಟ್ ಬ್ಯಾಲೆನ್ಸ್ ಆಗಿ ತೊಗೋಬೇಕು. ಪರ್ಚೇಸಸ್ ಅಕೌಂಟ್ ಡೆಬಿಟ್ ಮಾಡ್ತೀವಿ. ಡೆಬಿಟ್ ಬ್ಯಾಲೆನ್ಸ್ ಇರುತ್ತೆ ಪರ್ಚೇಸಸ್ ಅಕೌಂಟ್ GLಲ್ಲಿ. ಪರ್ಚೇಸಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಹಾಗಾಗಿ ಅದು ಡೆಬಿಟ್ ಬ್ಯಾಲೆನ್ಸ್ ಇರುತ್ತೆ. ಸೇಲ್ಸ್ ಅಕೌಂಟಿಂದು ಕ್ರೆಡಿಟ್ ಬ್ಯಾಲೆನ್ಸ್, ಪರ್ಚೇಸಸ್ ಅಕೌಂಟಿಂದು ಡೆಬಿಟ್ ಬ್ಯಾಲೆನ್ಸ್. ಹೀಗೆ ಕ್ಯಾರಿಯೇಜ್ ಇನ್ವಾರ್ಡ್. ಇದೇ ಥರ ನೀವು ಎಕ್ಸ್ಪೆನ್ಸಸ್ಸಿಂದು ನೋಡ್ಕೋಬೇಕು. ಕ್ಯಾರಿಯೇಜ್ ಇನ್ವಾರ್ಡ್ ಡೆಬಿಟ್ ಬ್ಯಾಲೆನ್ಸ್. ಯಾಕೆ? ಎಕ್ಸ್ಪೆನ್ಸ್ ಅದು. ಕ್ಯಾರಿಯೇಜ್ ಇನ್ವಾರ್ಡ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಆಗುತ್ತೆ. ಆಮೇಲೆ ಟ್ರೇಡಿಂಗ್ ಅಕೌಂಟಿಗೆ ತೋರಿಸ್ತೀವಿ ಅಲ್ವ ಅದನ್ನ, ಕ್ಯಾರೇಜ್ ಇನ್ವಾರ್ಡನ್ನು. ಟ್ರೇಡಿಂಗ್ ಅಕೌಂಟ್ ಡೆಬಿಟ್ ಟು ಕ್ಯಾರೇಜ್ ಇನ್ವಾರ್ಡ್ ಅಕೌಂಟ್ ಆಗುತ್ತೆ. ಸ್ಯಾಲ್ರೀಸು ಅಷ್ಟೇ.
ಡೆಬಿಟ್ ಬ್ಯಾಲೆನ್ಸ್. ಎಕ್ಸ್ಪೆನ್ಸಸ್ ಏನೇನಿದೆ ಅದೆಲ್ಲ ಡೆಬಿಟ್ ಬ್ಯಾಲೆನ್ಸು ಇರುತ್ತೆ, ಅದನ್ನು ತೋರಿಸ್ಬೇಕು ನೀವು. ಸ್ಯಾಲ್ರೀಸು, ಅಡ್ವರ್ಟೈಸ್ಮೆಂಟು, ಇನ್ಶೂರೆನ್ಸು, ಫರ್ನಿಚರು ಇದು ಫಿಕ್ಸ್ಡ್ ಅಸೆಟ್ ಅಕೌಂಟ್. ಸ್ಟಾಕ್ ಕರೆಂಟ್ ಅಸೆಟ್ ಅಕೌಂಟ್, ಡೆಬಿಟ್ ಬ್ಯಾಲೆನ್ಸ್. ಆಫೀಸ್ ರೆಂಟ್ ಇದು ಎಕ್ಸ್ಪೆನ್ಸ್, ಹಾಗಾಗಿ ಡೆಬಿಟ್ ಬ್ಯಾಲೆನ್ಸ್. ಇದು ನೀವು ಕೇಳ್ಬೋದು, ಸರ್ ರೆಂಟ್ ಅಕೌಂಟು P&L ಡೆಬಿಟ್ ಮಾಡ್ತೀವಿ, ರೆಂಟ್ ಕ್ರೆಡಿಟ್ ಆಗುತ್ತಲ್ಲ, P&L ಅಕೌಂಟ್ ಡೆಬಿಟ್ ಟು ರೆಂಟ್ ಅಂತ ತೋರಿಸ್ತೀವಲ್ಲ ಅಂತ. ಆದರೆ ಅದನ್ನು ನೀವು P&Lಗೆ ರಿಲೀಸ್ ಮಾಡುವ ಎಂಟ್ರಿ ಅದು. ಅದಕ್ಕಿಂತ ಮುಂಚೆ ಏನಿರುತ್ತೆ, ರೆಂಟ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಅಂತ ಇರುತ್ತೆ. ರೆಂಟ್ ಅಕೌಂಟಲ್ಲಿ ಬ್ಯಾಲೆನ್ಸು 2000 ಅಂತ ಹೀಗಿರುತ್ತೆ. ಅದನ್ನು ಆನಂತರ ನಾವು P&Lಗೆ ರಿಲೀಸ್ ಮಾಡ್ತೀವಿ. ಅದು ಹೀಗೆ ಈ ಥರ ನಾವು ಡೆಬಿಟ್ ಮತ್ತು ಕ್ರೆಡಿಟ್ ಬ್ಯಾಲೆನ್ಸನ್ನು ತಿಳ್ಕೊಬೇಕು. ಸಾಮಾನ್ಯವಾಗಿ ನಿಮಗೆ ಹೇಳ್ಬಿಡ್ತೀನಿ ನೋಡಿ. ಅಸೆಟ್ ಇದ್ದರೆ ಡೆಬಿಟ್ ಬ್ಯಾಲೆನ್ಸ್, ಲಯಬಿಲಿಟೀಸ್ ಇದ್ದರೆ ಕ್ರೆಡಿಟ್ ಬ್ಯಾಲೆನ್ಸ್, ಎಕ್ಸ್ಪೆನ್ಸಸ್ ಇದ್ದರೆ ಡೆಬಿಟ್ ಬ್ಯಾಲೆನ್ಸ್, ಇನ್ಕಮ್ಸ್ ಇದ್ದರೆ ಕ್ರೆಡಿಟ್ ಬ್ಯಾಲೆನ್ಸ್. ಇದನ್ನು ಸಾಮಾನ್ಯವಾಗಿ ತಿಳ್ಕೊಬೇಕು ನೀವು. ಇದರ ನಂತರ ನೀವು ಪ್ರಾಬ್ಲಮಲ್ಲಿ ಏನಾದರೂ ಬೇರೆ ಥರ ಕೊಟ್ಟಿದ್ರೆ ಅದನ್ನು ಓದ್ಕೋಬೇಕು ಕರೆಕ್ಟಾಗಿ, ಏನು ಹೇಳಿದ್ದಾರೆ ಅಂತ. ಅದರ ಥರ ಇದನ್ನು ಪ್ರಿಪೇರ್ ಮಾಡಬೇಕು. ಧನ್ಯವಾದಗಳು.